ವೆಲ್ಕಮ್ ಬ್ಯಾಕ್. ಇವತ್ತಿನ ಟಾಪ್ ಸ್ಟೋರಿ ಕರ್ನಾಟಕದ ವಿಜಯ್ ಯಾರಾಗ್ತಾರೆ. ಯಾಕಂತ ಹೇಳಿದ್ರೆ ನಿಜಕ್ಕೂ ಜನ ವಿಜಯಶಾಲಿಗಳಾಗಬೇಕು. ಅವರ ಅಭ್ಯುದಯವನ್ನು ಗಮನದಲ್ಲಿ ಇಟ್ಕೊಂಡು ಯಾರು ರಾಜಕೀಯ ಮಾಡ್ತಾ ಇದ್ದಾರೆ, ಆ ರಾಜಕೀಯ ಅನ್ನೋ ಹೆಸರು ನಿಜಕ್ಕೂ ಎಷ್ಟು ಹಾಳಾಗಿ ಹೋಗಿದೆ ಅಂತ ನೋಡ್ತೀವಿ. ಯಾವುದಾದ್ರೂ ಸಂಸ್ಥೆಗಳಲ್ಲಿ ಏನಾದರೂ ಅನ್ಯಾಯ ಆಗ್ತಿದ್ರೆ ಎಲ್ಲಿ ಭಾಳ ಪಾಲಿಟಿಕ್ಸ್ ರೀ ಅಂತೀವಿ. ಅಂದರೆ ಪಾಲಿಟಿಕ್ಸ್ನ ಯಾವುದಕ್ಕೆ ನಾವು ಲೇಪನ ಮಾಡ್ತೀವಿ ಅನ್ನೋದು ಗೊತ್ತಿದೆ. ಅದಕ್ಕೆ ಜನ ನಾವು ಏನು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ, ರಾಜಕೀಯ ಅಂದರೆ ಹೀಗೆ ಅಂಥೇಳಿ. ಅದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ನಮ್ಮ ನಾಯಕರು ಬೆಳೆ ಬಯಸ್ಕೊಳ್ಳೋಕೆ ಹೋಗ್ತಿದ್ದಾರೆ. ಆದರೆ ನಾವು ಈ ಸರಿ ತುತ್ತಾಗಲ್ಲ ಅಂಥೇಳಿ ತಮಿಳ್ನಾಡಿನಲ್ಲಿ ಪಾಠ ಕಲಿಸಿದ್ದಾರೆ, ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡಿದ್ದಾರೆ. ಎಸ್, ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಕರ್ತರು ಮತ್ತು ನಮ್ಮ ನಟ ನಿರ್ದೇಶಕರು ಆಗಿರುವಂಥ ಚಕ್ರವರ್ತಿ ಚಂದ್ರಚೂಡ್ ನಮ್ಮ ಜೊತೆ ಫೋನೋ ಜಾಯ್ನ್ ಆಗಿದ್ದಾರೆ. ಚಂದ್ರಚೂಡ್ ಅವರೇ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ಓಕೆ, ನಿಮಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ನನ್ನ ಭಾವನೆ. ಅಲ್ಲ, ನೀವು ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತೀರಿ. ಈ ತಮಿಳುನಾಡಿನ ರಾಜಕೀಯವನ್ನು ಗಮನಿಸಿದಾಗ ನಮ್ಮ ರಾಜ್ಯದಲ್ಲೂ ಕೂಡ ಯಾಕೆ ಮತ್ತೊಬ್ಬ ವಿಜಯ್ ಬರಬಾರ್ದು ಅನ್ನುವ ಒಂದು ಚಿಂತನೆಗೆ ಅಥವಾ ಜನರ ಅಭಿಪ್ರಾಯಕ್ಕೆ ಸದ್ಯದ ಒಂದು ಟ್ರೆಂಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಿ ತಾವು? ಈಗ ನಿಮ್ಮ ಪ್ರಶ್ನೆನ ಎರಡು ಭಾಗವಾಗಿ ವಿಂಗಡಿಸ್ಕೋಣ ರಾಘವ್. ಫಸ್ಟ್ ಜನರಿಗೆ ಅರ್ಥ ಆಗೋದಕ್ಕೆ ಒಂದು ವಿಜಯ್ ಮತ್ತು ಮತ್ತೊಬ್ಬ ವಿಜಯ್ ಕನ್ನಡ, ಎರಡು ವಿಚಾರನ ಡಿವೈಡ್ ಮಾಡ್ಕೊಳ್ಳೋಣ. ಓಕೆನಾ? ಮೊದಲನೇದಾಗಿ ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ವಿಜಯ್ ಅವರು ಯೂಶಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುವ 3 ವರ್ಷದ ಅಂತರದಲ್ಲಿ ಸಿಎಂ ಆಗೋದಕ್ಕೆ ಏನ್ ಬೇಕು ಪ್ರಿಪರೇಷನ್ ಮಾಡಿ ಹೊರಟ್ಬಿಟ್ರು ಅಂತಲ್ಲ. ಆದ್ರೆ ನಿಮಗೆ ವಿಜಯ್ ಇರ್ಬೋದು, ವಿಕ್ರಾಂತ್ ಇರ್ಬೋದು, ಅವ್ರ ಕುಟುಂಬ ಇರ್ಬೋದು, ಅವ್ರ ಸಿನಿಮಾ ಡೈರೆಕ್ಟರ್ಗಳೆಲ್ಲ ತುಂಬಾ ಹತ್ತಿರದಿಂದ ನಾನು ತಮಿಳುನಾಡು ಮತ್ತೆ ಸಿನಿಮಾನ ನೋಡೋದ್ರಿಂದ, ರಾಜಕೀಯ ನೋಡೋದ್ರಿಂದ ಹೇಳ್ತಾ ಇದ್ದೀನಿ. ಕಳೆದ 15 ವರ್ಷಗಳಿಂದ ಅವ್ರ ತಂದೆಯ ಗೈಡೆನ್ಸ್ ಅಲ್ಲಿ ಪ್ರಿಪರೇಷನ್ ನಡೀತಾನೆ ಇತ್ತು. ಕೆಲಸ ಮಾಡ್ತಾನೆ ಇದ್ರು, ಒಂದು ಅಂತಃಶಕ್ತಿಯಿಂದ ಕೆಲಸ ಮಾಡ್ತಾ ಇದ್ರು. ಅದನ್ನ ತನ್ನ ಸಿನಿಮಾಗಳ ಮುಖಾಂತರ ಹೇಳ್ತಾ ಇದ್ರು. ಇಂಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ರಾಜಕೀಯಕ್ಕೆ ಬರೋದಿನ ಮತ್ತು ಸಂಘಟನೆ ಕೋವಿಡ್ ಟೈಮಲ್ಲಿ ತುಂಬಾ ಪೀಕ್ ಹೋಯ್ತು. ಅವರು ಒಂದೊಂದು ತಾಲೂಕಿಗೆ ಅದರ ಆಂಬುಲೆನ್ಸ್ ಕೊಡೋದ್ರ ಮುಖಾಂತರ ಒಳಗಡೆ ಹೋದ್ರು ರಾಜಕೀಯದ ಒಳಗಡೆ. ಸೊ ವಿಜಯ್ ಗೆದ್ದಿದ್ರಲ್ಲಿ ತುಂಬಾ ಸರಿಯಾದ ಲೆಕ್ಕಾಚಾರ, ಸರಿಯಾದ ಟೈಮು, ದ್ರಾವಿಡ ಮತ್ತು ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದು, ಅಲ್ಲಿನ ಜನರ ಆಡಳಿತ ವಿರೋಧಿ ಅಲೆ, ಸ್ಟಾಲಿನ್ ಮಾಡ್ತಾ ಇದ್ದಂತ ಒಂದು ಆಘಾತೋಪ ಎಲ್ಲದನ್ನು ಗಮನದಲ್ಲಿಟ್ಕೊಂಡು ಟೀಮ್ ವರ್ಕ್ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಮೈದಾನಕ್ಕೆ ಹಿಡಿದ್ರು. ಕರೆಕ್ಟ್. ಇಲ್ಲಿ ಯಾರಿಗಿದೆ ಆ ಪರಿಸ್ಥಿತಿ ಅಂತ ನೋಡೋಣ ಫಸ್ಟ್. ಅಲ್ಲ, ನಾವು ಕರ್ನಾಟಕದಲ್ಲಿ ಯಾಕೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲಿಗೆ ಬರ್ತಾ ಇದೆ, ಕರ್ನಾಟಕಕ್ಕೆ ಮಾಡಕ್ ಆಗೋದಿಲ್ಲ ಅನ್ನೋ ಮಾತಿಲ್ಲ. ನಾನು ಒಂದು ಮಾತನ್ನ ನಿಮ್ಮ ಚಾನಲ್ ಮುಖಾಂತರ, ಅದು ನಮ್ಮ ಸಹೋದರ ರಾಘವ್ ಸೂರ್ಯ ಅವರು ಹೇಳೋ ಮುಖಾಂತರ ರಾಜ್ಯಕ್ಕೆ ಹೇಳ್ತಾ ಇದೀನಿ. ಒಬ್ಬರು ಸೂಪರ್ ಸ್ಟಾರ್ ರಾಜಕೀಯಕ್ಕೆ ಬರ್ತಾರೆ, ತುಂಬಾ ದೊಡ್ಡ ಹೋಮ್ವರ್ಕ್ ನಡೀತಾ ಇದೆ. ಈಗ ಅದು ಮಾತನಾಡುವ ಕಾಲ ಅಲ್ಲ. ಇನ್ನೊಂದು 6 ತಿಂಗಳಲ್ಲಿ ಸರಿಯಾದ ನಿಟ್ಟಲ್ಲಿ ಅದು ವಿಷಯಗಳು ಆಚೆ ಬರುತ್ತೆ. ಇಲ್ಲೂ ಕೂಡ ಆ ತರದಿಂದ ಪ್ರಾದೇಶಿಕತೆಯ 2 ದಿವಸ ಅರ್ಥ ಮಾಡ್ಕೋಬೇಕು. ಮತ್ತೆ ನ್ಯಾಷನಲ್ ಪಾರ್ಟಿಗಳ ಜೊತೆ ಗುರುತಿಸ್ಕೊಂಡವ್ರು ಏನು ಮಾಡಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟಲ್ಲ, ಅವ್ರ ಜೊತೆ ಸಹಕಾರ ನೀತಿ ಬಿಡಿಸ್ಬೇಕಾಗುತ್ತೆ, ಅವ್ರ ಕೇಳ್ಬೇಕಾಗುತ್ತೆ. ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಜಸ್ಟ್ ವಿ ಆರ್ ರಿಜಿಸ್ಟರಿಂಗ್ 100% ಶುರು ಆಗುತ್ತೆ. 6 ತಿಂಗಳು ಶುರು ಆಗುತ್ತೆ. ಅದಕ್ಕೆ ನಿರಂತರವಾಗಿ ಕಳೆದ 3 ವರ್ಷದಿಂದ ಒಂದು ಹೋಮ್ವರ್ಕ್ ನಡೀತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಕರ್ನಾಟಕದಲ್ಲಿ ಆಗುದಿಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ಕರ್ನಾಟಕದ ನೆಲಗಟ್ಟು, ಕರ್ನಾಟಕದ ರಾಜಕೀಯ ಮತ್ತು ಜನರ ಮನಸ್ಥಿತಿ, ಇಲ್ಲಿನ ಸಾಂಸ್ಕೃತಿಕ ಲೋಕ, ಇಲ್ಲಿಯ ಜಗತ್ತು ಮತ್ತು ತಮಿಳುನಾಡು ಮತ್ತು ತೆಲಂಗಾಣ ಇದಕ್ಕೆಲ್ಲ ವ್ಯತ್ಯಾಸ ಇದೆ. ಕರೆಕ್ಟ್, ವ್ಯತ್ಯಾಸ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಈ ಮಣ್ಣನ್ನ ಅರ್ಥ ಮಾಡ್ಕೋಬೇಕು. ಈ ಮಣ್ಣನ್ನ ಅರ್ಥ ಮಾಡ್ಕೊಂಡು ಒಬ್ರು ಹೀರೋ ಇನ್ನೊಂದು 6 ತಿಂಗಳಲ್ಲಿ ನಮ್ಮ ಅತಿ ದೊಡ್ಡ ನಾಯಕರು ಇಳಿತಾರೆ ರಾಜಕಾರಣಕ್ಕೆ. ಅದು ದೊಡ್ಡ ಸಂಚಲನ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಆ ತರದ ಒಂದು ಕೆಲಸ ನಡೀತಾ ಇದೆ. ಓಕೆ, ಅಂದ್ರೆ ಅದು ಅಂದ್ರೆ ಈ ಹೆಂಗೆ ವಿಭಿನ್ನವಾಗಿರ್ಬೋದು ಅಂತ ಏನಾದ್ರು ಒಂದು ಸಣ್ಣ ನಿರೀಕ್ಷೆ, ನೀವೊಂದು ಕ್ಲೂ ಕೊಟ್ಟಿರೋದ್ರಿಂದ ಒಂದಿಷ್ಟು ಪ್ರಶ್ನೆಗಳು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಪೊಲಿಟಿಕಲ್ ಮೂವ್ಮೆಂಟ್ ಅಂತ ಹೇಳಿದ ತಕ್ಷಣ ಈಗ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿದೆ. ಏನು ವಿಭಿನ್ನವಾಗಿರಬಹುದು ಅಂತ ಯಾವ ಇಂಟೆನ್ಷನ್ ಇಟ್ಕೊಂಡು ಬರ್ತಾ ಇದೆ, ಅಥವಾ ಎಲ್ಲ ಪಕ್ಷಗಳು ಹೊಸ ಬೇರೆ ಬೇರೆ ಏನೋ ಬಂದೇ ಬರ್ತಾರೆ, ಹೆಂಗೆ ಡಿಫ್ರೆಂಟ್ ಆಗಿರಬಹುದು ಇದು ಅನ್ನೋ ಒಂದು ಸಣ್ಣ ಸುಳಿವು ಕೊಡ್ಬೋದಾ ತಾವು? ನಮಗೆ ಈ ದೇಶದಲ್ಲಿ ಈಗ ನಡೆದಿರ್ತಕ್ಕಂಥ ಈ ಏಪ್ರಿಲ್ ಮೇನ ಎಲೆಕ್ಷನ್ ನೋಡಿದ್ರೆ ರಿಸಲ್ಟ್ ಬಂದಿರೋದು ಏನಂದ್ರೆ, ಎಲ್ಲ ಹಳೆಯ ನೀರನ್ನ ಕೊಚ್ಚಿ ಹಾಕಿ ಹೊಸ ನೀರಿಗೆ ಜಾಗ ಕೊಟ್ಟಿದ್ದಾರೆ. ಈ ಸತಿ ಪಿಣರಾಯಿ ವಿಜಯನ್ ಇರ್ಬೋದು, ಸ್ಟಾಲಿನ್ ಇರ್ಬೋದು, ಆ ಕಡೆ ಬೀದಿ ಇರ್ಬೋದು, ಯಾರೋ ಇರ್ಬೋದು, ಯಾವ್ದು ಸರ್ವಿತ ಚುನಾವಣ ಇತ್ತು, ಹಳತಾಗಿತ್ತು, ತುಂಬಾ ಮಾಡಿದ್ದನ್ನೇ ಮಾಡ್ತಾ ಹೋಗ್ತಾ ಇದ್ರೆ ಪಕ್ಷದ ಎಲ್ಲ ಬಿಟ್ಬಿಟ್ಟು ಕೇರಳ ಅದನ್ನು ಕಾಂಗ್ರೆಸ್ ಹಚ್ಚಿ ಆತರ ಒಂದು ಹೊಸ ವಿಚಾರಗಳಿಗೆ, ಒಂದು ಹೊಸ ಫೇಸ್ಗೆ, ಹೊಸ ಚಿಂತನೆಗಳಿಗೆ ಈ ಜಗತ್ತು ತೆರೆದುಕೊಳ್ತಾ ಇದೆ.
ಅದಕ್ಕೆ ಉದಾಹರಣೆ ಪವನ್ ಕಲ್ಯಾಣ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅಸ್ಸಾಮಲ್ಲಿ ಬೇರೆ ಇರ್ಬೋದು. ನೋಡಿ ಹಿಂಗೆ ಶಬರಿನಾಥನ್ ಅಂತ ಒಬ್ಬ ಮನುಷ್ಯ ಹಾ ಎಲ್ಲ ಸುಲಭ ಅಲ್ಲ. ಆಮೇಲೆ ತುಂಬಾ ಮುಖ್ಯವಾಗಿ ಸ್ಟಾಲಿನ್ ವಿರುದ್ಧ ಗೆದ್ದಿರೋ ವ್ಯಕ್ತಿ ಇದಾರಲ್ಲ, ಅವ್ರ ಹೆಸರು ಗೊತ್ತಾಗ್ತಾರೆ ಇವತ್ತು. ಓಕೆ ಓಕೆ ಅಲ್ಲಿ ಸ್ಟಾಲಿನ್ ಏನಂತಾನೆ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ನರೇಂದ್ರ ಮೋದಿ ಅಲ್ಲೊಂದು ಪ್ಲೇ ಮಾಡಿದ್ರು, ಒಬ್ಬ ರೇಪ್ ಮುಸ್ಲಿಂ ತಾಯಿಗೆ ಟಿಕೆಟ್ ಕೊಟ್ಟರು. ಆ ರೇಪ್ ನಡೆಸ್ಕೋಬೇಕು, ಆ ಮಮತಾ ಬ್ಯಾನರ್ಜಿ ನಡೆಸ್ಕೊಂಡು ಸರ್ಕಾರ ನಡೆಸ್ಕೊಂಡು ರೀತಿ ನಡೆಸ್ಕೋಬೇಕು, ಅದಕ್ಕೆ ಬಂದುಕೋರ ರೀತಿಯಲ್ಲಿ ಕೊಟ್ಟರು. ಅದು ಇಡೀ ಸ್ಟೇಟ್ಗೆ ಮೆಸೇಜ್ ಐತೆ. ಓಕೆ ಸೊ ಅದೇ ಮಾದರಿಯಲ್ಲಿ ಯಾವುದು ಸರ್ವಾಧಿಕಾರ ಇದೆ ಕರ್ನಾಟಕದಲ್ಲಿ, ಯಾವುದು ಪಾರಿಪತ್ಯದ ಆಡಳಿತ ಇದೆ, ಯಾವುದು ಅಶಿಕ್ಷಣ ಇದೆ, ಯಾವುದು ಮೊಘಲ್ ಮೇಲೆ ನಡೀತಾ ಇದೆ, ಯಾವುದು ಕೇವಲ ಜಾತಿ ಆಧಾರಿತ ರಾಜಕಾರಣ ನಡೀತಾ ಇದೆ, ಕೌಟುಂಬಿಕ ಆಧಾರಿತ ರಾಜಕಾರಣ ನಡೀತಾ ಇದೆ, ವಂಶಾಹಿತ ನಡೀತಾ ಇದೆ, ಇದರ ಎಲ್ಲದರ ವಿರುದ್ಧ ಸತತ ನಿಲ್ಲುವಂತ ಒಬ್ಬ ವೀರ ಬೇಕು ಕರ್ನಾಟಕಕ್ಕೆ, ಒಂದು ನಿವೃತ್ತಿ ಬೇಕು. ಅದು ಎಲ್ಲಾರನ್ನ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಸ್ಗಳನ್ನ ಸಮನಾಗಿ ತಗೊಂಡಾಗುವಂತ ಒಂದು ನಾಯಕತ್ವ ಬೇಕು. ಅದನ್ನು ನಾನು ನ್ಯಾಷನಲ್ ಪಾರ್ಟಿಗಳ ಜೊತೆ ಹೋದ್ರೆ ನನಗೆ ಸಿಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಮೈ ರಿಸರ್ಚ್ ಅಂಡ್ ಮೈ ಒಪಿನಿಯನ್. ಓಕೆ ಓಕೆ ಎಸ್ ಅಂದ್ರೆ ಬಂದಿದ್ದಾರ ರಾಜಕಾರಣ ಮೇಲೆ ಹೇಳ್ತಾ ಇದೆ. ಓಕೆ, ಈಗ ನಾನು ಕೇಳ್ತಾ ಇರೋದು, ಈಗ ವಿಜಯ್ ಅವರು ಬಂದ ಮೇಲೆ ಏನಿದು ಹೊಸ ಆಲೋಚನೆಯಿಂದ ಏನು ಹೇಳ್ತಾ ಇಲ್ಲ, ಇದು ಈ ಮುಂಚೆನೇ ನಡೀತಾ ಇದೆ, ಏನು ನಮ್ಮ ಒಳಗಡೆ ಕೆಲಸಗಳು ನಡೀತಾ ಇದ್ದಾವೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಏನು ಇಲ್ಲ, ಇನ್ನು 6 ತಿಂಗಳಲ್ಲಿ ಘೋಷಣೆ ಆಗುತ್ತೆ. ಅದಕ್ಕೆ ಬೇಕಾದಂತ ವೇದಿಕೆಗಳು ಸಿದ್ಧತೆಗಳೆಲ್ಲ ನಡೀತಾ ಇದೆ. ನಿಮಗೆ ಒಂದು ರಾಜಕಾರಣದ ಪಕ್ಷನ ಕಟ್ಟಬೇಕು ಅಂದ್ರೆ ನಿಮ್ ಕರ್ನಾಟಕದಲ್ಲ ಸಿನಿಮಾದಿಂದ ಬರೋರಿಗೆ ನೀವು ಪ್ರಶ್ನೆ ಕೇಳೋದಾದ್ರೆ ಈ ಪ್ರಶ್ನೆ ಸೀಮಿತವಾಗಿ ಅಂದ್ರೆ ಆರ್ ಕಿಶೋರ್ ಟ್ರೈ ಮಾಡಿದ್ದಾರೆ, ಅಶೋಕ್ ಟ್ರೈ ಮಾಡಿದ್ದಾರೆ, ತುಂಬಾ ಜನ ಟ್ರೈ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಆದ್ರೆ ಇಲ್ಲಿ ಒಂದು ಫೋರ್ಸ್ ಬೇಕಾಗುತ್ತೆ. ಓಕೆ ಓಕೆ ಆ ಫೋರ್ಸ್ ತುಂಬಾ ವಿಚಾರಗಳನ್ನ ಮೀರಿಸಿ ಒಂದು ಫೋರ್ಸ್ ಬರ್ತಾ ಇದೆ. ಅದು ಕರ್ನಾಟಕ ಹೊಸ ಅಲೆ ತರುತ್ತೆ ಅನ್ನೋ ರೀತಿಯಲ್ಲಿ ಆ ಇಲ್ಲ, ಈ ವಿಚಾರ ಬಗ್ಗೆ ಡೀಟೇಲ್ಡ್ ಆಗಿ ನಿಮ್ ಜೊತೆ ನಾವು ಚರ್ಚೆ ಮಾಡಬೇಕು. ನಿಮ್ಮ ಬಹಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ನೀವು ಒಂದು ಕುತೂಹಲದ ಬೀಜ ಕೂಡ ಈಗ ಬಿತ್ತಿದ್ದೀರಿ. ಥ್ಯಾಂಕ್ ಯು ಚಂದ್ರಚೂಡ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ.